ಆ ಸತ್ಯಪ್ಪನ ಅಂತರಂದಾಗೆ ಇನ್ನು ಎಷ್ಟು ಸತ್ಯ ಅಡಗಿದೆಯೋ ಏನೋ. ಅವನು ಹೇಳುವ ಸತ್ಯ ಈ ಜಗತ್ತಿಗೆ ಬೇಕಾಗಿರಬಹುದು, ಜಗತ್ತಿಗೆ ಬೇಕಾಗಿದ್ದೇ ಇರಬಹುದು, ಆದ್ರೂ ಸತ್ಯ ಸತ್ಯನೇ ತಾನೇ. ಭವಿಷ್ಯಕಾರ ಭವಿಷ್ಯ ಹೇಳ್ತೀವ್ರಿ ನಾವು ಭವಿಷ್ಯ ಭವಿಷ್ಯ ಹೇಳ್ತೀವ್ರಿ ನಾವು ಭವಿಷ್ಯ ಭವಿಷ್ಯ ಹೇಳ್ತೀವ್ರಿ ನಾವು ಭವಿಷ್ಯ. ಸ್ವಾಮಿ ಭವಿಷ್ಯ ಹಂಗ ಅನ್ಕೊಂಡ್ರೆ ಹಂಗೂ ಅಲ್ಲದ, ಸ್ವಾಮಿ ಭವಿಷ್ಯ ಹಿಂಗ ಅನ್ಕೊಂಡ್ರೆ ಹೆಂಗೂ ಅಲ್ಲದ, ಹಂಗ ಅನ್ಕೊಂಡ್ರೆ ಹಂಗೂ ಇಲ್ಲದ, ಹಿಂಗನ್ಕೊಂಡು ಹಿಂಗೂ ಅಲ್ಲದ ನಿಕೋಟ ಭವಿಷ್ಯ ಹೇಳ್ತೀವ್ರಿ ಭವಿಷ್ಯ ಹೇಳ್ತೀವ್ರಿ ನಾವು ಭವಿಷ್ಯ ಅಣ್ಣಾರೆ ಭವಿಷ್ಯ ಹೇಳ್ತೀವ್ರಿ ನಾವು ಭವಿಷ್ಯ. ಸಖಿ ರಾಜಕೀಯ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಪ್ರೀತಿ ಪ್ರೇಮದ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ನೌಕರಿ ಚೌಕರಿ ಸಮಸ್ಯೆ, ವ್ಯವಹಾರದ ಸಮಸ್ಯೆ, ಇಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಭವಿಷ್ಯ. ನಾವು ಮುಖ ನೋಡಿ ಭವಿಷ್ಯ ಹೇಳ್ತೀವಿ, ಕೈ ನೋಡಿನೂ ಭವಿಷ್ಯ ಹೇಳ್ತೀವಿ, ಕಾಲ್ ನೋಡಿನೂ ಭವಿಷ್ಯ ಹೇಳ್ತೀವಿ. ಕಮಲದ ಹೂವಿನ ಭವಿಷ್ಯನು ಇವರೇ ಹೇಳಿರೋದು, ತೆನೆ ಹೊತ್ತ ಮೇಲೆ ಭವಿಷ್ಯನು ಇವರೇ ಹೇಳಿರೋದು. ರೀಸೆಂಟ್ ಆಗಿ ಆ ಮನುಷ್ಯ GST ತಂದೆ ಬರ್ತಾನೆ ಅಂತ ಸಖಿ, ನಿನಗೆ ಉಜ್ವಲವಾದ ಭವಿಷ್ಯವಿದೆ ಸಖಿ. ಸಖಿ ಸ್ವಾಮಿ ಸಿಸಿ ಕ್ಯಾಮ್ರಾಗಳಿವೆ, ಎಲೆ ಬಲಗೈ, ನನಗೆ ಯಾವ ಸಮಯ ಸಂದರ್ಭದಲ್ಲಿ ಎಲ್ಲಿ ಹೋಗಬೇಕೆಂಬ ಸೆನ್ಸ್ ಆಗುವುದಿಲ್ಲವೇ? ಎಡಗೈಯೇ ಫ್ರೀ ಇದ್ದಾಗ ಬಲಗೈಗೆ ತಿಳಿಸಿ ಹೇಳು. ನಿಮ್ಮಂತ ಹೊತ್ತುಕೊಂಡು ಶಿಷ್ಯರನ್ನು ಇಟ್ಟುಕೊಳ್ಳುವ ಬದಲು ಆಹಾ ಆಹಾ ಸಖಿ. ಸ್ವಾಮಿ ಎಲ್ಲರಿಗೂ ಸಖಿ ಸಖಿ ಎಂದು ಸಂಬೋಧಿಸಬೇಡಿ. ಏಕೆ ಸಖಿ? ಲೋಕ ತುಂಬಾ ಸೆನ್ಸಿಟಿವ್ ಆಗಿದೆ. ಅದೇಕೆ ಹಾಗಾಯಿತು? ಅದೇ ನಿಮ್ ಕೊಲೀಗ್ಸ್ ರಾಗು ನಿತ್ತು ಅವರಿಗಾದ ಪರಿಸ್ಥಿತಿ ನಿಮಗೆ ಗೊತ್ತಲ್ಲವೇ? ನಾವು ಅದನ್ನೇ ಹೇಳಿದ್ದು. ಎಲ್ಲರ ಮಾತು ಎಲ್ಲ ಸಂದರ್ಭದಲ್ಲಿ ವರ್ಕೌಟ್ ಆಗುವುದಿಲ್ಲ, ಸಂದರ್ಭ ಸಹಿತ ವಿವರಿಸಬೇಕು. ಹೀಗೆ ಆಹಾ ಸಖಿ. ಸ್ವಾಮಿ this is business time. ಓಹೋ, ಅನೌನ್ಸ್ ಅನೌನ್ಸ್. ಭವಿಷ್ಯ ಹೇಳ್ತೀವ್ರಿ ನಾವು ಭವಿಷ್ಯ ಭವಿಷ್ಯ ಹೇಳ್ತೀವ್ರಿ ನಾವು ಭವಿಷ್ಯ ಕೇಳಿ ಭವಿಷ್ಯ ಎಲ್ಲರ ಭವಿಷ್ಯ. ಬನ್ನಿ ಬನ್ನಿ ಭವಿಷ್ಯ ಕೇಳಿ, ನಾಳಿನ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಕನಸು ಕಾಣಿ. ಬನ್ನಿ ಬನ್ನಿ ಭವಿಷ್ಯ ಕೇಳಿ. ಭವಿಷ್ಯ ಭವಿಷ್ಯ ಕೇಳೋ. ಬುದ್ಧಿ ನನ್ ಭವಿಷ್ಯ ಏನು ಬುದ್ಧಿ? ನಿನ್ ಸಮಸ್ಯೆ ಏನ್ ಹೇಳು ಪೆದ್ದಿ? ನನಗ್ ಶಿಟ್ಟೆ ಬರ್ತಿಲ್ಲ ಬುದ್ಧಿ. ನನ್ ಗಿರಾಕಿಗಳು ದುಡ್ಡು ಕೊಡ್ತಾನೆ ಹೋಗ್ತಾರೆ, ನನ್ನ ಅಕ್ಕಪಕ್ಕದವರು ನನ್ನ ಬಗ್ಗೆನೇ ಆಡ್ಕೊತಾರೆ. ನನ್ನ ಜೀವನ ಕರಡಿ, ನನ್ನ ವೈರಿ, ಆ ಜನ್ಮ ಶತ್ರು ಯಾರು? ನನ್ನ ಹೆಂಡತಿ, ನನ್ನ ಮಗ ಕ್ಯಾಗೆ ಸುಗಿತಾಳೆ. ಡೈಲಿ ಹಿಂಗೆ ಹೋಗಿದ್ದು ಬುದ್ಧಿ. ಇದಕ್ಕೇನಾದ್ರು ಪರಿಹಾರ ಹೇಳಿ ಬುದ್ಧಿ. ಬಾ ಭಕ್ತ. ಇವರು ಭವಿಷ್ಯ ತಲೆ ತಿರ್ಗಿಸ್ತಾರ. ನಿನ್ ಸಮಸ್ಯೆ ಪರಿಹಾರಕ್ಕೆ ತಲೆ ಓಡಿಸ್ತಾ ಇದ್ದಾರೆ. ಹಾಗಾದ್ರೆ ಓಡಿಸಿ ಓಡಿಸಿ. ಪೂರ್ವ ದಿಕ್ಕಿಗೆ ಹೋಗ್ಬೇಡ, ಹೋಗ್ಬೇಡ, ಪಶ್ಚಿಮ ದಿಕ್ಕಿನ ನೋಡ್ಬೇಡ, ನೋಡ್ಬೇಡ, ಉತ್ತರ ದಿಕ್ಕಿಗೆ ತಲೆ ಹಾಕ್ಬೇಡ, ಹಾಕ್ಬೇಡ, ದಕ್ಷಿಣ ದಿಕ್ಕಿನ ಸವಸನೆ ಮಾಡ್ಬೇಡ. ಮಾಡಬೇಡ. ಬುದ್ಧಿ ನಾಲ್ಕು ದಿಕ್ಕು ಕ್ಲೋಸ್ ಆಗಿ ನನ್ ದಿಕ್ಕ ಬುದ್ಧಿ. ದಿಕ್ಕಿಲ್ಲ, ದೆಸೆ ಇಲ್ಲ, ಬರುವ ಕಣ್ಣಿಗೆ ನೆಪ್ಪುಗಳಿಲ್ಲ. ನಾನಿದ್ದೀನಿ. ಯಾರಿದ್ರು ಏನು ಬಂತು ಬುದ್ಧಿ? ನಾಲ್ಕು ದಿಕ್ಕು ಕ್ಲೋಸ್ ಆದ್ಮಾಗ ನಾಲ್ಕು ದಿಕ್ಕು ಕ್ಲೋಸ್ ಆದ್ರೇನಂತೆ? ವಾಯುವೆ ಈಶಾನ್ಯ ಆಗ್ನೇಯ ನೈಋತ್ಯವೇ ಆ ದಿಕ್ಕಿಗೆ ಹೋಗಿ ಸಾಕ್. ಸಾಯೋದೇ ಉದ್ಧಾರ ಅಂತ. ಓಂ ಡಾಂ ಡೀಂ ಡ್ರೂಂ. ಬಂತು, 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 ಬಂತು ಸಿಟ್ಟು ಬಂತು. ಏ ಹೋಗೋಗ ನಂಗೆ ಹೊಂಟೆ ಏನ್ರ ಕೊಟ್ಟೋಗ. ತಗೋ ನಿಮ್ಗೂ ಕೊಲ. ಬೇಡ.
ನನ್ನ ಲೈಫೇ ಹಾಕ್ಬಿಟ್ಟೈತೆ ಎಲ್ಲ ಭವಿಷ್ಯ ಹೇಳೋದನಿಗೆ ಪ್ಲೀಸ್ ಮಾಮ ನಂಗೋಸ್ಕರನಾದ್ರೂ ಕೇಳು. ಇದಕ್ಕೋಸ್ಕರ ಓನ್ಲಿ ಫಾರ್ ಯು. ಬುದ್ಧಿ ನನ್ನ ಭವಿಷ್ಯ ಹೇಳ್ರಿ. ಏನು ಭವಿಷ್ಯಕಾರ ಬಾಳನವರ ಹತ್ರ ದಿಮಾಗ್ ತೋರಿಸಿ ಏ ಮುಂದೆ ನಿನಗೆ ಭವಿಷ್ಯ ಇಲ್ದಾಗ ಮಾಡ್ಬಿಡ್ತಾರೆ ಹುಷಾರ್. ರೇ ಮೊದ್ಲು ನನ್ನ ಭವಿಷ್ಯ ಹೇಳ್ರಿ, ಆಮೇಲೆ ಏನಾದ್ರು ಮಾಡುವಂತ್ರಿ. ನೀನು 1 ವರ್ಷದಿಂದ ಒಂದು ಕನ್ಯೆನ ಪ್ರೀತಿಸ್ತಾ ಇದೀಯಾ. ಅವಳ ನಾಮಾಂಕಿತ ಎಷ್ಟಿಂದ ಪ್ರಾರಂಭವಾಗತ್ತೆ? ಹೌದು ಬುದ್ಧಿ, ನೀನು ಅವಳನ್ನೇ ಮದುವೆ ಆಗ್ಬೇಕು ಅನ್ಕೊಂಡಿದೀಯ. ಹೌದು ಬುದ್ಧಿ. ಆದ್ರ ಆ ಮದುವೆ ಆಗಲ್ಲ. ಇದೇನ್ ಬುದ್ಧಿ ಕಡಿ ತುಂಡ ಹತ್ರ ಹೇಳ್ಬಿಟ್ರಿ. ರಾಹು ಅಡ್ಡ ಮಲಗಿದ್ದಾನೆ, ಕೇತು ಉದ್ದ ನಿಂತ್ಕೊಂಡಿದ್ದಾನೆ, ಶನಿ ಅಂತೂ ನಿನ್ನ ಜಾತಕದಲ್ಲಿ ಚೈನಾ ಗೋಡೆ ತರ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಬುದ್ಧಿ ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಹೇಗಾದರೂ ಪ್ರೀತಿಯ ಪಡೆಯೋಕೆ. ಬುದ್ಧಿ ಆ ಗೋಡೆಗಳನ್ನ ಕೆಡವಿ ನಾನು ಮದುವೆ ಆಗೋದು ಹೇಗಂತ ಹೇಳಿ ಬುದ್ಧಿ. ಗೋಡೆಗಳನ್ನ ಕೆಡವಿ ಮದುವೆ ಆಗಕ್ಕೆ ಇದು ಸಿನಿಮಾ ಅಲ್ಲ, ಜೀವನ ಗುಂಡೇದೆ. ನೀನು ರವಿಚಂದ್ರನೂ ಅಲ್ಲ, ನನ್ನ ಪ್ರೊಡ್ಯೂಸರ್ ವೀರಸ್ವಾಮಿನೂ ಅಲ್ಲ, ಈ ನನ್ನ ಮಕ್ಕಳು ಕೋರಸ್ ಕೊಟ್ರಲ್ಲ ಇವರು ಹಂಸಲೇಖನೂ ಅಲ್ಲ. ಬುದ್ಧಿ ಇದಕ್ಕೆ ಪರಿಹಾರನೇ ಇಲ್ವೇ? ಸಮಸ್ಯೆ ಇದ್ದಲ್ಲಿ ಪರಿಹಾರ ಇದ್ದೇ ಇರುತ್ತೆ. ಹಾಗಿದ್ರೆ ಹೇಳಿದಕ್ಕೆ ಕೊಡು ಮತ್ತೆ. ಎಷ್ಟು? 20. 20,000? 20,000. 20,000. ರಾಹುಗೈದು ಬಾಹ, ಕೇತುಗೈದು ಬಾಹ, ಶನಿಗೆ 10. ಗುಡ್, ವೆರಿ ಗುಡ್ ಬಲಗೈ. ನಿನಗೆ ಯಾವ ಸಮಯ ಸಂದರ್ಭದಲ್ಲಿ ಎಲ್ಲಿ ಹೋಗಬೇಕೆಂಬ ಸೆನ್ಸ್ ಆಗುತ್ತಿದೆ. ಬುದ್ಧಿ ನನಗೆ ಸೆನ್ಸ್ ಆಗ್ತಾ ಇಲ್ಲ. ರಾಹು ಕೇತು ಶನಿಗಾದ್ರೆ ಮತ್ತೆ ನಿಮಗೆ ನನ್ನ ಮ್ಯಾಲ ಪ್ರೀತಿ ಇದ್ರೆ 2,000 ಎಕ್ಸ್ಟ್ರಾ ಕೊಟ್ಟೋಗು. 20 + 2 = 22,000. ನನ್ನ ಪ್ರೀತಿಯ ಬೆಲೆ 22,000. 22,000 ಓನ್ಲಿ. ಈಗ ನೋಡು ಮಗ ತಗೊಂಡ ಸತ್ಯಪ್ಪ ಬಂದ 20,000 ಬಿಡ್ತು. ಏ ಸತ್ಯಪ್ಪ ಈ ನವಿಲೂರಾಗ ಸತ್ಯ ಹೇಳವ ನೀನೊಬ್ನ. ಲೇ ಮಂಜನ್ ಮುಸ್ಲಿಯಾರ ನಾ ಬರೀ ಸುಳ್ಳು ಹೇಳ್ತಿದ್ರಲ್ಲ. ಇವ ಸತ್ಯ ಹೇಳ್ತಾನಂತ, ನಿನ್ ಭವಿಷ್ಯ ಹೇಳ್ತಾನಂತ. ಯಾವಲ್ಲೇವ ನನ್ನ ಭವಿಷ್ಯ ಹೇಳವ. ಇವ ಲೇ ಮಂಜ ಭವಿಷ್ಯ ಹೇಳ್ತಿಲ್ಲ. ಏ ಇಲ್ಲ ಇಲ್ಲ ಅವ್ರಿಗೆ ಭವಿಷ್ಯ ಹೇಳೋದಿಲ್ಲ. ಸ್ವಾಮಿಗಳು ಜ್ಞಾನ ಸ್ಥಿತಿಯಲ್ಲಿದ್ದಾರೆ. ಇವರೆಲ್ಲ ಜ್ಞಾನ ಮಾಡ್ತಾನ. ಭವಿಷ್ಯ ಇನ್ನು ಭವಿಷ್ಯದ ಬಗ್ಗೆ ಜ್ಞಾನ ಮಾಡ್ತಾ ಇದ್ದಾರೆ. ಕರೆನ ತಾಕತ್ತಿದ್ರ ನಿನಗ ಕಣ್ಣು ಬಿಟ್ಟು ಇಲ್ಲಿ ಕುಂತಾರಲ್ಲ ಇವ್ರ ಭವಿಷ್ಯ ಹೇಳು. ನಾನ್ ಕಣ್ಣು ಬಿಟ್ರೆ ನೀನು ಸುದ್ಭಕ್ತಿಯ ಸತ್ಯಪ್ಪ. ಸುಳ್ಳೆ ಕಣ್ಣು ಬಿಟ್ಟು ಇಲ್ಲಿ ಕುಂತಾರಲ್ಲ ಇವ್ರ ಭವಿಷ್ಯ ಹೇಳು. ಅವರ ಕಣ್ಣಿನ ತೇಜಸ್ಸನ್ನು ನೋಡಿದರೆ ಇಡೀ ಜಗತ್ತನ್ನೇ ಬೆಳಗಬಹುದಾದಂತ ಬೆಳಕಿದೆ. ನಿನ್ನ ಮನೆ ಬೆಳಕೋಗಲೇ ಮಂಜ. ನಿನ್ನ ಭವಿಷ್ಯ ಕೇಳಕ್ ಬಂದಿರೋರ್ ಭವಿಷ್ಯ ಇಲ್ಲಿ ಕುಂತಾರಲ್ಲ ಇವ್ರ ಭವಿಷ್ಯ. ಎಲ್ಲಾರ ಭವಿಷ್ಯನು ನನ್ ಗಂಟೊಳಗೈತಿ. ಬಿಚ್ಚಿ ತೋರ್ಲೇ ಲೇ ಮುಂಜೆ ಮುಸ್ಲಿಯಾರ ಭವಿಷ್ಯ ಕೇಳ್ತೀರಣ? ಇಲ್ಲ ಇಲ್ಲ. ಮತ್ತೆ ಅದಕ್ಕೆ ಬಂದಿರ Time pass. ಮನೆ ಕೆಲಸ ಮಾಡೋದ್ರಲ್ಲ ಭವಿಷ್ಯ ಹೇಳ್ತಾನಂತ. ಭವಿಷ್ಯ ಆ ಕಡೆ ಹೋದ್ರ ಗೊತ್ತಿರು, ಈ ಕಡೆ ಬೆಳದ್ರು, ಮತ್ತೆ ಹೊರಟು ಹೋದನೆ ಹೊರಟನು ಸ್ವಾಮಿ. ಹೊರಟನು ಸ್ವಾಮಿ. ಸಖಿ ನಿಜವಾಗಿಯೂ ಹೊರಟು ಹೋದನೆ. ಹೊರಟನು ಸ್ವಾಮಿ ನಿಜವಾಗಿಯೂ. ನೀವು ಹೊರಟೋಗಿ. ಅವರು ಈ ತಿಂಗಳು ಸಂಬಳ ಬೇರೆ ಕೊಟ್ಟಿಲ್ಲ. ಕೂಗು ಬನ್ನಿ ಬನ್ನಿ, ಭವಿಷ್ಯ ಕೇಳಿ, ನಾಳಿನ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಕೆಲಸ ಕಾಣಿ. ಬನ್ನಿ. ಸಾಕು ನಿಲ್ಲಿಸಿರ್ಲಿ. ಇಷ್ಟೊತ್ತನ ಈ ನವಿಲೂರು ನಿಲ್ದಾಣದಾಗ ನಾನು ಮಾನ ಮರ್ಯಾದೆ ತೆಗೆದಿದ್ದು ಸಾಕು. ಸಖಿ ಸ್ವಾಮಿ ಇಂದ್ಯಾಕೋ ಟೈಮ್ ಸರಿ ಇಲ್ಲ ಅನ್ಸುತ್ತೆ. yeah I feel same. ಮಂದಿರಕ್ಕೆ ಮರಳೋಣ ಬೇ. Yes. ನೀವು ಬರ್ಬೇಡಿ. ನಿಮ್ಮಂತ ಭವಿಷ್ಯಕಾರ ಬಾಳನವರ ಮುಂದೆ ಯಕಚಿತ ಒಬ್ಬ ಹುಚ್ಚ ಹೀಗೆ ಅವಮಾನಕಾರಿಯಾಗಿ ಮಾತನಾಡಿದ್ದೇನೆಂದರೆ ಇದನ್ನು ನೀವು ಹೇಗೆ ಸಹಿಸಿಕೊಳ್ಳುವಿರಿ ಸ್ವಾಮಿ? ಆ ಸ್ವಾಮಿ ಹೇಗೆ ಸಹಿಸಿಕೊಳ್ಳುವಿರಿ? ಹೇಗೆ ಸಹಿಸಿಕೊಳ್ಳುವಿರಿ? ಹೇಗೆ ಸಹಿಸಿಕೊಳ್ಳಲಿ? ಹೇಗೆ ಸಹಿಸಿಕೊಳ್ಳುವಿರಿ? ಹೇಗೆ ಸಹಿಸಿಕೊಳ್ಳಲಿ? ಹೇಗೆ ಸಹಿಸಿಕೊಳ್ಳುವಿರಿ? ಹೇಗೆ ಸಹಿಸಿಕೊಳ್ಳಲಿ? ಹೇಗೆ ಸಹಿಸಿಕೊಳ್ಳುವಿರಿ? ಸ್ವಾಮಿ ಹೀಗೆ ಸೇರಿಸಿಕೊಳ್ಳಿ ಹೀಗೆ ಸಖಿಯವರೇ, ಹಾದಿರೋದು ಈ ಕಡೆ. ಸಾರಿ ಹೀಗೆ ಸೇರಿಸಿಕೊಳ್ಳಿ. ಭವಿಷ್ಯಕಾರ ಬಾಳಣ್ಣನವರೇ, ನಿಮ್ಮ ಭವಿಷ್ಯ ಏನು? ಬೇರೆಯವರ ಭವಿಷ್ಯ ಹೇಳ್ತಿರಲ್ಲ, ನಿಮ್ಮ ಭವಿಷ್ಯ ಏನು? ಭವಿಷ್ಯ ಹೇಳೋದೇ
ಭವಿಷ್ಯ ಕಾರಣ ಭವಿಷ್ಯ. ಒಂದ್ ವೇಳೆ ಯಾರು ಭವಿಷ್ಯ ಕೇಳ್ತಿದ್ರೆ ಇಂಪಾಸಿಬಲ್. ಸಾಧ್ಯವೇ ಇಲ್ಲ. ಈ ಜಗತ್ತಲ್ಲಿ ಸತ್ಯ ಹೇಳುವವರೆಗೂ ಭವಿಷ್ಯ ಕೇಳೋದು ನಿಲ್ಲೋಗೆ ಇಲ್ಲ. ನಾನ್ ಸ್ಟಾಪ್. ಸುಖದಲ್ಲಿರೋರು ನನ್ನ ಹತ್ರ ಭವಿಷ್ಯ ಕೇಳಕ್ ಬರ್ತಾರೆ. ಮುಂದೆಂದಾದರೂ ದುಃಖ ಬರಬಹುದೇನೋ ಎಂಬ ಆತಂಕದಿಂದ. ದುಃಖದಲ್ಲಿರೋರು ನನ್ನ ಹತ್ರ ಭವಿಷ್ಯ ಕೇಳಕ್ ಬರ್ತಾರೆ. ಮುಂದೆಂದಾದರೂ ಸುಖ ಸಿಗಬಹುದೇನೆಂಬ ಆಸೆಯಿಂದ. ಹಾಗಾದ್ರೆ ನಿಮ್ ಹೆಂಡತಿ ಭವಿಷ್ಯ ಹೇಳ್ತೀರಾ? ನಿಮ್ಮ ಮಕ್ಕಳ ಭವಿಷ್ಯ ಹೇಳ್ತೀರಾ? ಹ, ನಾವು ಭಾವುಕರಲ್ಲ, ಲೌಕಿಕರು ಅಲ್ಲ. ನಮ್ಮದೇನಿದ್ದರು ಸತ್ಸಂಗ, ಸಖಿಯರ ಸಂಘ. ಸಖಿ ಸ್ವಾಮಿ ಸಖಿ ಸ್ವಾಮಿ ಸಖಿ. ಸ್ವಾಮಿ ಈಗಾದ್ರೂ ಬರ್ತೀವಿ. ನೀವು ಮಠಕ್ಕೆ ಬಂದು ಲೆಟರ್ ತಗೊಂಡು ಹಾ ಬೀಟ ಹುಷಾರಪ್ಪ. ಇದು ನವಿಲೂರು ಬಸ್ ನಿಲ್ದಾಣ, ಇದು ನವಿಲೂರು ಬಸ್ ನಿಲ್ದಾಣ, ಇದು ನವಿಲೂರು ಬಸ್ ನಿಲ್ದಾಣ, ಇದು ನವಿಲೂರು ಬಸ್ ನಿಲ್ದಾಣ. ನಿಮ್ಮ ಎದುರು ಏನ್ ಕಾಣಿಸ್ತಿದೆ? ಆ ನಿಮ್ಮ ಎದುರು ಏನ್ ಕಾಣಿಸ್ತಿದೆ ಅಂದೆ. ಮರ ಮರ ಕಾಣಿಸ್ತಿದೆ. ಈ ತಂಗಾಳಿ ಆ ಮರದಿಂದಾನೇ ಬರ್ತಿರ್ಬಹುದಾ? ಇರ್ಬೋದು ಅನ್ಸುತ್ತೆ. ಆ ಮರ ಹೇಗಿದೆ? ಹಸಿರು ಬಣ್ಣದ ಎಲೆಗಳಿಂದ ತುಂಬಿಕೊಂಡಿದೆ. ಹಸಿರು ಬಣ್ಣ ಹೇಗಿರುತ್ತೆ? ಇವಳು ಪದೇ ಪದೇ ನನ್ನ ಪರೀಕ್ಷೆ ಮಾಡ್ತಿರ್ಬೋದಾ? ಏನ್ರಿ ನೀವು ಹಸಿರು ಬಣ್ಣ ಹೇಗಿರುತ್ತೆ ಅಂದ್ರೆ ಹಸಿರು ಬಣ್ಣ ತರಾನೇ ಇರುತ್ತೆ. ಯಾಕ್ರಿ ಬೇಜಾರಾಯ್ತಾ? ಇಲ್ಲ, ನಿಮ್ಗೆ ಹಾಡು ಹೇಳಕ್ ಬರುತ್ತಾ? ಬರ್ತಿತ್ತು, ಹ್ಮ್. ಸದ್ಯಕ್ಕೆ ಮರ್ತು. ಓ, ನೆನಪಾದ್ಮೇಲೆ ಹೇಳಿ. ಆಯ್ತು ಬಿಡಿ. ಅದು ರೋಲ್ ಗೋಲ್ಡ್ ಬಾಸ್. ಅಲ್ಲೋಡಿ ಬಾಸ್, ಹೊರಗಡೆ ಅಂತ ಮನೆ ನಾವಿಷ್ಟು ವರ್ಷದಿಂದ ಕಸು ಮಾಡ್ತಾ ಇದ್ರು ಅಂತ ಮನೆನ ಕರ್ಸೋದಾಗ್ತಾ ಇಲ್ವಲ್ಲ? ಕರ್ಸೋದಿರ್ಲಿ ಬಾಸ್, ಲೀಜ್ಗೆ ಕೊಡದೆ ಆಗ್ತಾ ಇಲ್ಲ. ಲೀಸ್ ಹಾಕೊಳ್ಳೋದಿರ್ಲಿ ಬಾಸ್, ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಇದ್ರು ಅವನಿಗೂ ಆತದ ಮನೆ ಕಟ್ಟಿಸ್ತಾ. ಸಿಂಪಲ್ ಬಾಸ್, ಭೂಮಿನ ಅಂಗ ಅಂಗ, ಮಣ್ಣಿನ ಮಾಟ ಮಾಟ. ಅರಮನೆ ಅಂತ ಮನೆ ಕಟ್ಟಿಸ್ತಾ. ಅದೇ ಕೊಡೋಣ ಬಾಸ್. ನಾವು ವೈ ತಾಯಿ ಗಂಡ್ರು ದುಡ್ಡು ನಮಗ್ ಬೇಡ ಬಾಸ್, ನೀವೀಗೆ ನಿಯತ್ತು ನಿಯತ್ತು ಅಂತ ಇದ್ರೆ ಅಕ್ಕ ನಿಮ್ಮನ್ ಮನೆಗೆ ಸೇರ್ಸಲ್ಲ. ನೋಡಿ ಶಿಷ್ಯ, ನಮ್ ಗುರುಗಳು ಗುಂಡಾಗ್ತಿರ್ಬೇಕಾದ್ರೆ ಹೇಳ್ತಾ ಇದ್ರು ಜೀವನದಲ್ಲೂ ನಿಯತ್ತಿರ್ಬೇಕು ಅಂತ. ಬಾಸ್, ನೀವ್ ಹೀಗೆ ನಿಯತ್ತು ನಿಯತ್ತು ಅಂತ ಇದ್ರೆ ಅಕ್ಕ ತಿವಿತಾಳೆ. ಅವಳೇನೋ ನನ್ನ ಹೆಂಡತಿ ತಿವಿತಾಳೆ, ನೀನ್ ಯಾಕೋ ತಿವಿತ್ಯಾ? ನಿಮ್ಮ ಅಕ್ಕನಿಗೋಸ್ಕರ ನಿಮಗೋಸ್ಕರ ನನ್ನ ತಾಯಿ ಗರ್ಭದಿಂದ ಬಂದ್ರು ಇನ್ನೇತರ ಬಿಡಕ್ಕಾಗಲ್ಲ ತಂದು. ಬಾಸ್, ನೀವೀಗೆ ನಿಯತ್ತು ನಿಯತ್ತು ಅಂತ ಇದ್ರೆ ನಿಮ್ಮ ಅಕ್ಕನ್ ನಿಮ್ಮ ಅಕ್ಕನಿಗೋಸ್ಕರ ನಿಮಗೋಸ್ಕರ ನನ್ನ ತಾಯಿ ಗರ್ಭದಿಂದ ಬಂದಿರೋ ಇನ್ನೇತರ ಬಿಡ್ತಾ ಇದ್ದೀನಿ. ಏನ್ ಮಾಡಿ ನೆಲ್ರು ಬಾಸ್, ಅಲ್ಲೋಡಿ. ಹಾ ಅಟ್ಯಾಕ್. ಅಯ್ಯೋ, ಮುಂದಿಟ್ಟ ಹೆಜ್ಜೆ ನಿಂದಿಡುವನು ಎಂದು ನನ್ನ ಶಿಷ್ಯನಾಗಲಾರ. ಟ್ಯಾವ್ ಟ್ಯಾವ್ ಡ್ಯಾವ್ ಡ್ಯಾವ್ ಟ್ಯಾವ್ ಟ್ಯಾವ್. ಡ್ಯಾವ್ ಡ್ಯಾವ್. ಬಾಸ್, ಆಶೀರ್ವಾದ ಮಾಡಿ ಬಾಸ್. ಯಾವ ಜನ್ಮದ ಫಲವೋ
ಯಾವ ತಾಯಿ ಅಂತ ಮಗನೋ ಇವನು ನನ್ನ ಕಾಲಡಿಯಲ್ಲಿ ಬಿದ್ದು ಬಾಸ್ ಡ್ರಾಮಾ ಸಾಕು, ಆಶೀರ್ವಾದ ಮುಗಿಸಿ ಬಾಸ್. ಬಾಸ್ ರೆಸ್ಪೆಕ್ಟ್. ಟೈಮ್ ಎಷ್ಟು? ವಾಚ್ ಕಟ್ಟಿಲ್ಲ. ಅವ್ರಿಗೆ ಕಣ್ಣಿದೆ ಬಾಸ್. ಇಲ್ಲ ಬಾಸ್, ಇದೆ ಬಾಸ್. ಇಲ್ಲ ಬಾಸ್, ಇದೆ ಬಾಸ್. ಇಲ್ಲ ಬಾಸ್, ಇದೆ ಬಾಸ್. ಅವ್ರಿಗೆ ಕಣ್ಣಿಲ್ಲ ಬಾಸ್. ಹಾಗಾದ್ರೆ ಅಟ್ಯಾಕ್ ಮಾಡು ಬಾಸ್, ಆಶೀರ್ವಾದ ಮಾಡಿ. ಅಟ್ಯಾಕ್. ಏ ಕೈ ಬಿಡು, ಕೈ ಬಿಡು ಅಂದೆ, ಇಲ್ಲ ಅಂದ್ರೆ ಮರ್ಡರ್ ಆಗ್ತೀಯಾ. ಪಾಪ ಸೊಳ್ಳೆ ಸತ್ತೋಯ್ತು. ಇಲ್ಲ ಈಗ ಬಾಸ್ ಇಲ್ಲ ಈಗ ಬಾಸ್ ಇಲ್ಲ ಈಗ ಬಾಸ್ ಇಲ್ಲ. ಅವ್ರು ನಿಜವಾಗ್ಲೂ ಕಣ್ಣಿದೆ ಅಂದ್ರು. ಹಾಗಾದ್ರೆ ಅಟ್ಯಾಕ್ ಮಾಡಿದ್ ನನ್ನ ಮನೆಗೆ ಹೋಗಿ ನಾನು ನನಗೆ ಗೊತ್ತಿತ್ತು ಕಂಡ್ರು ನೀವು ಹೀಗೆ ಮಾಡ್ತೀರಾ ಅಂತ. ಮನೆ ಬಂದ್ರೆ ಅಕ್ಕ. ಅಟ್ಯಾಕ್ ಬಾಸ್. ಅಟ್ಯಾಕ್ ಬಾಸ್. ಬಾಸ್ ನಿಮ್ಗೆ ಗಿಡದ ತಪ್ಪಲು ಬಾಸ್. ಅವರು ಕಿಕ್ ಬಿಸಾಕಿ ಹೋಗಿ ಬಾಸ್. ಅಟ್ಯಾಕ್ ಬಾಸ್. ಅಟ್ಯಾಕ್ ಬಾಸ್. ಬೆನ್ನು ನೋವೇ? ಮೂವ್ ಹಚ್ಚಬಹುದು. ಬಾಸ್ ಡೌನ್ ಡೌನ್. ಯಾವ್ದೋ ಪ್ರಾಣಿ ಬಂದಂಗಾಯ್ತು. ಪೊಲೀಸರು ಕೈ ಸಿಕ್ಕರೆ ಪಡ ಪಡ ಅಂತ ಜಪ್ಕಿಲೆ ಹೊಡಿತಾರೋ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ? ಬಾಸ್ ಜೊತೆಗೆ ಇರೋ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಾಸ್. ನಿಮ್ಮನ್ನ ಮನೇಲಿ ಬಿಟ್ಬಿಡ್ತೀನಿ ಬಾಸ್. ಬಾಸ್ ನಿಮ್ಮನ್ನ ಮಾಮೂಲಿ ಅರ್ಥದಲ್ಲಿ ಬರ್ತೀನಿ. ಬಾಸ್ ಬಾಸ್ ಈಗ ನೀವು ಬ್ಯಾಗ್ ನ ತಗೊಂಡು ಹೋಗ್ಬೋದು ಬಾಸ್. ಆರಾಮಾಗಿ ತಗೊಂಡು ಹೋಗ್ಬೋದು. ಹಾ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಅಕ್ಕ ಟಿವಿ ತಳಗಳ ಬಾಸ್. ಕಳ್ತನ ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ಅಕ್ಕ ಮನೆ ಸೇರ್ಸಿದ್ರಲ್ಲ ಬಾಸ್. ಇಲ್ಲ ನಾವು ದಿನ ಬರಿಗೈಲೆ ಮನೆಗೆ ಹೋಗೋದು. ಅವ್ರು ದುಡ್ಡಿರೋ ದುಡ್ಡಿನಿಂದಾನೆ ನಮ್ ಸಂಸಾರ ನಡೀತಾ ಇರೋದು. ಬಾಸ್ ನಿಮ್ ರಾಬ್ರಿ ಇನ್ಕಮ್ ಸೋರ್ಸ್ ಎಲ್ಲ ಏನ್ ಮಾಡ್ತೀರಾ ಬಾಸ್? ಯಾವ ಹೆಣ್ಣು ತನ್ನ ಗಂಡ ದೊರೆಡಕ್ ಹೊರಾಗ್ಲಿ ಅಂತ ಬಯಸಲ್ಲ ಅಂತ ಅನ್ಕೊಂತೀನಿ. ಅವ್ರಿಗೊಂದ್
ಹುಳ್ಳಿಯದಲ್ಲಿ ಯಾವ್ದಾವ್ದೋ ದೇವರಿಗೆ ಹರಕೆ ಹೋಗ್ತಾಳೆ. ಹಾಗಾದ್ರೆ ಬಿಟ್ಬಿಡಿ ಬಾಸ್, ದೇವ್ರಿಗಿನ್ನ ನೀವೇ ದೊಡ್ಡವರು ಬಾಸ್. ನಮ್ಮ ಜನಪದರಲ್ಲಿ ಒಂದು ಮಾತಿದೆ, ಬಡತನವೆಂಬುದು ಕಡೆತನ ಇರಲಿ, ಬಡತನವೆಂಬುದು ಕಡೆತನ ಇರಲಿ, ಒಡವೆ ವೈಡೂರ್ಯ ಕಳ್ಳಾರು ಕದ್ದೊಯ್ಯಲಿ, ಒಡವೆ ವೈಡೂರ್ಯ ಕಳ್ಳರು ಕದ್ದೊಯ್ಯಲಿ, ಮನೆಯಾಗಿನ ಕಿಲಕೀಲ ನಗು ಹಾಗೇ ಇರಲಿ ಅಂತ ನಗೆ ಬಾರ್ದಂಗೆ ನೋಡ್ಕೊಳ್ಳಿ ಬಾಸ್. ನೋಡ್ಕೊಳ್ಳಿ ಬಾಸ್. ಬಾಸ್ ಬಾಸ್ ಏನಾದ್ರು ಮಾತಾಡಿ ಬಾಸ್. ಬಾಸ್ ನಾನಲ್ಲ ನೀವು ಬಾಸ್. ಬರ್ತೀನಿ ಬಾಸ್. ಬಡತನವೆಂಬುದು ಕಡೆತನ ಇರಲಿ, ಒಡವೆ ವೈಡೂರ್ಯ ಕಳ್ಳರು ಚಿನ್ನ ಮುದ್ದು ಡಾರ್ಲಿಂಗ್ ಇನ್ ಸಾಕು. ಚಿನ್ನ 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 ಸ್ವಲ್ಪ ನಾನೇನು ಏ ಚಲ್ ಹಟ್. ಓ ಹಿಂದಿ ಮ್ಯಾಗ್ನವ್ರು ಹೇಳ್ತಾರ, ಈಗ ನನ್ನ ಮನ್ಯಾಗ ಹೇಳ್ತಾರ. ಏ ಗೆಟ್ ಲಾಸ್ಟ್. ಓ ಇಂಗ್ಲಿಷು. ಓ ಡಿಯರ್ ಕಮ್ ಹಿಯರ್, ವೈ ಯು ಸೋ ಫಿಗರ್ ಸ್ಟಾಪ್, ಯು ಸ್ಟಾಪ್ ಅಂಡ್ ಟಚ್ ಮೈ ಲವ್ಲಿ. ಓ ಡಿಯರ್ ಬಜ್ರಿ, ಓ ಡಿಯರ್ ಹಿಯರ್, ವೈ ಯು ಸೋ ಫಿಗರ್ ಸ್ಟಾಪ್, ಯು ಸ್ಟಾಪ್ ಅಂಡ್ ಟಚ್ ಮೈ ಲವ್ಲಿ. ಸಾಂಬದೇ ನಮ ಪಾರ್ವತೇಶ್ವರ ಹರ ಮಹಾದೇವ. ನವಲಿನೂ ಇಲ್ಲ ಲೇಡಿನೂ ಇಲ್ಲ. ದ್ಯಾಮೊಂದು ಹಾಡಿದೆ, ದುರ್ಗೌಂದ್ ಹಾಡಿದೆ, ಪರದೇಶಿದು ಹಾಡಿದೆ. ಏನ್ ಹಾಡಿದ್ರು ಏನ್ ಬಂತು, ಏನ್ ಮುಗಿದ್ರು ಏನ್ ಬಂತು. ನಮ್ಮ ಗಂಡಸರು ಹಣೆ ಬರೋಣ ಇಷ್ಟ. ಏನೋ ಹೆಸರಿಟ್ಟು ಕರೆದ್ರು ತಿರುಗಿ ನೋಡಿಲ್ಲ. ನಾನ ತಲೆ ತಿರುಗಿ ಕೆಳಗ್ ಬೀಳಲ್ಲ. ಆ ಇನ್ನು ಬಿದ್ದಿಲ್ಲಲ್ಲ. ಬೀಳಂತಿ ಓ ಬಿಗ್ ಸಾಯಿ. ಗಂಡಾಗಿ ಹುಟ್ಟುವುದು ಎಂತ ಘೋರ ದುರಂತ. ನನ್ನ ಭವಿಷ್ಯದಲ್ಲಿ ಇಂಥ ಸಂಕಷ್ಟ ಬರುವುದೆಂದು ಮೊದಲೇ ತಿಳಿದಿದ್ದರೆ ನನ್ನ ಪಪ್ಪಾಗೆ ಹೇಳುತ್ತಿದ್ದೆ, ಡ್ಯಾಡಿ ನನ್ನ ಕತ್ತು ಹಿಚ್ಚಿಗೆ ಕೊಂದು ಬಿಡಿ ಅಂತ. ಅವ್ರು ಬಿಜಿಯಾಗಿದ್ರೆ ಅಮ್ಮಗೆ ಹೇಳ್ತಿದ್ದೆ, ಮಮ್ಮಿ 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 ಕಿಲ್ಮಿ 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 ಅಂತ. ಅವ್ರು ಅಡ್ಗೆ ಮಾಡ್ತಿದ್ರೆ ಆ ಚಾನ್ಸ್ ತಗೊಂಡಕ್ ನೀರ್ ಹೇಳಿದೆ. ಅದಕ್ಕೆ ಕಾಯ್ತಾ ಇದ್ದೀನಿ ನೋಡೀಗ. ಅಯ್ಯೋ ದೇವರೇ, ನೀನಿರುವುದು ಸತ್ಯವೇ? ಯಾವುದು ಹೆಣ್ಣು ದೇವ್ರ ಗೊಂಡು ದೇವ್ರ? ಕಲ್ಲು ದೇವ್ರ. ಬಹುಶಃ ಪ್ರೇಮಿಗಳು ಅನ್ಸುತ್ತೆ. ಹಾ. ಯಪ್ಪ ಹರದಪ್ಪ, ನಾವು ಪ್ರೇಮಿಗಳಲ್ಲೋ, ನಾವಿಬ್ರು ಗಂಡ ಹೆಂಡತಿ. ನಮ್ಮ ಮದುವೆ ಆಗಿ 7 ವರ್ಷ ಆಯ್ತು. ಅದೇನ ಹಾಡೈತಲ್ಲ, ಸಪ್ತಪದಿ. ಹೆಣ್ಣು ಇಲ್ಲ ಇಲ್ಲ ಬಿಡು. ಅದು ಗೊತ್ತಾಯ್ತು. ಗಂಡ ಹೆಂಡತಿ ಜಗಳ ನವಿಲೂರು ನಿಲ್ದಾಣ ತನಕ ಬಂತೇನು? ಯವ್ವ ಬಂದಿಲ್ಲ, ತಂದು ಕುಂದಿಸ್ಯಾಳ. ಕುಂಕುಮ ಹಚ್ಚಿ ಉಗುರು ಕಟ್ಟಿ ಬೆಳಗೋದಂತ ಉಳ್ದೈತಿ ಈಗ. ಬಹುಶಃ ಈ ನವಿಲೂರು ನಿಲ್ದಾಣದಾಗೆ ನಿಮ್ ಸಮಸ್ಯೆ ಬಗೆಹರಿಯುತ್ತೆ ಅನ್ಸುತ್ತೆ. ಏ ಹಾ. ಇಲ್ಲ 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 ಇಲ್ಲ. ಈ ನವಿಲೂರು ನಿಲ್ದಾಣದಲ್ಲಿ ನಮ್ಮಿಬ್ರು ಜಡಕತಿ ಬಗೆಹರಿಯುವಂತದ್ದಲ್ಲ. ಕಡ್ಲೆಕಾಯಿ 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 ಬಡವರ ಬಾದಾಮಿ ಕಡ್ಲೆಕಾಯಿ. ಸರ್ 5 ರೂಪಾಯಿ ಕೊಡ್ಲ 10 ರೂಪಾಯಿ ಕೊಡ್ಲ ಸರ್? ಕಡ್ಲಿ ಬಿಸಿದವ. ಸರ್ ಬಿಸಿಲ ತತ್ತಿ ಹೊಡೆದಾಕಿದ್ರ ಆಮ್ಲೆಟ್ ಆಗುತ್ತಾ, ಬೆಣ್ಣೆ ಹಾಕಿದ್ರ ಕರಿಗೆ ತುಪ್ಪ ಆಗುತ್ತಾ, ಹೌದಾ? ಕೈ ಹಾಕಿದ್ರ ಸುಟ್ಟ ಹೋಗುತ್ತಾ. ಅಷ್ಟು ಬಿಸಿದೆ ಸರ್. 5 ರೂಪಾಯಿ ಕೊಡ್ಲ 10 ರೂಪಾಯಿ ಕೊಡ್ಲ? ಆ ಮೇಡಮ್ ಕೊಡ, ಆಕೆ ಎಷ್ಟು ಹೇಳ್ತಾಳೆ ಅಷ್ಟು ಕೊಡ. ಸರ್ ಬುಟ್ಟಿಲೆ ಕೇಳಿದ್ರ ಓ ಉಪದಪ್ಪಿ, ನಿನ್ನ ಸಮೇತ ರೇಟ್ ಎಷ್ಟು ಹೇಳ್ಬಿಡ. ಬ್ಯಾಡ್ ಬಿಡ್ರಿ ಸರ್, ಅವ್ರು ಎಷ್ಟು ಕೇಳ್ತಾರ ಅಷ್ಟೇ ಕೊಡ್ತೀನಿ. ಕಡ್ಲೆಕಾಯಿ ಮೇಡಮ್ ಸರ್ ಹೇಳಿದ್ರು. ಯಾವ ನಮ್ ಸರ್ರು ಟಮಟಿ ಸಾರು. ಸರ್ ಇದೇನು ಬಾಯ ಬೊಂಬಾಯ ಸರ್? ಅದು ಬೊಂಬೈ ಅನ್ಕೋ, ಏನ್ ಮಾಡುದು? ಸಿಂಪಲ್ ಸರ್. ಒಂದಿಷ್ಟು ಹುಣಸೆಹಣ್ಣಿಗೆ ಒಂದಿಷ್ಟು ಉಪ್ಪು ಹಾಕಿ ಗಸ 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 ಕಟ್ಕೊಳ್ರಿ. ಏನು? ನಾಲ್ಗೆರ ಇನ್ನೇನ್ ಸರ್? ಒಂದ್ ಸಂಸ್ಕಾರ ಇಲ್ವಲ್ಲ ಸರ್? ಈ ಕಾಮಣ್ಣನ ಹತ್ರ ಕಡಲೆಕಾಯಿ ಕಾಮಣ್ಣನ ಹತ್ರ ಹೇಗ್ ಮಾತಾಡ್ಬೇಕು ಒಂದು ಮ್ಯಾನರ್ಸ್ ಇಲ್ವಲ್ಲ ಸರ್? ಯಾರ್ ಸರ್ ಇದು? ನನ್ಗೇಂತು? ಸರ್ ಈ ಮಾತಿಗಿರೋ ಮ್ಯಾನರ್ಸು ಯಾವ ಹೆಣ್ಣಿಗೂ ಇಲ್ಲ ಸರ್.
ಯಾಕೆ ಹೇಳ್ಬೇಕಂದ್ರ ಗಂಡಸರಿಗೂ ಇಲ್ಲ ಸರ್. ಸರ್ ನಿಮ್ಮಂತ ಜೋಡಿನ ನಾನು ಈ ನವಿಲೂರು ನಿಲ್ದಾಣದಾಗ ನೋಡಿಲ್ಲ ಸರ್. ಏ ಕಂಬವೇ, ಕಾಣುತ್ತಿದೆಯೇ ಈ ಜೋಡಿ? ಏ ರೋಡೆ, ನೀನು ನಾಚಿಕೆ ಬಿಟ್ಟು ಇಲ್ಲಿ ಸ್ವಲ್ಪ ನೋಡಿ. ಆಹಾ ಆಹಾ. ಜನ್ಮದ ಜೋಡಿ ನೀವು ಸೂಪರ್ ಸೂಪರ್, ಮಂದಿಯ ಬಾಯಕ ನೀವು ಮಂಗ್ಯ ಮಂಗ್ಯ. ಏ ತಮ್ಮ, ನಮ್ಮನ್ನ ಹೊಗಳಕತ್ತೀವ ಹಾಡಕತ್ತೀವಿ ಸರ್. ಹೋಗಿ ಕಡ್ಲೆಕಾಯಿ ಕೊಡೋ ಮೊದಲ. ಸರ್ ನಾನು ಮತ್ತೆ ಆ ಮಾತಾತ್ರ ಹೋಗಲ್ಲ ಸರ್. ಅಕ್ಕಿದು ಒಂದ್ ನಮೂನಿ ನಾಯಿ ಸಿಟ್ಟಿದ್ದಂಗ, ಒಮ್ಮೆ ಬೌ ಬೌ ಅಂತ ಮತ್ತೆ ಸುಮ್ಮನೆ ಆಗಿಬಿಡ್ತಾಳ. ಹಂಗೇನು ಕಚ್ಚುದೊಳಗಕ್ಕೆ. ಮೇಡಮ್ ಕಡ್ಲೆಕಾಯಿ ಮೇಡಮ್. ಕಡ್ಲೆಕಾಯ ಆಕಿಗೆ ಡ್ರೈ ಫ್ರೂಟ್ಸ್ ಅಂದ್ರೆ ಬಹಳ ಇಷ್ಟ, ತಂದು ಕೂಡ. ಸರ್ ಈ ನವಲೂರು ನಿಲ್ದಾಣದಾಗ ಕಡ್ಲೆಕಾಯಿ ಮರದೇ ಕಷ್ಟ ಇದೆ ಸರ್. ಇನ್ನ ಡ್ರೈ ಫ್ರೂಟ್ ತರದಲ್ಲಿಂದ ಹೋಗಿ ಸರ್. ಕಡ್ಲೆಕಾಯಿ ಕಡ್ಲೆಕಾಯಿ ಸರ್. ನಿಮ್ಗೆ ಏನಾದ್ರು ಸರ್ನೇಮ್ ಇದೆಯಾ ಸರ್? ಸರ್ನೇಮ್ ಇಲ್ಲ, ನಮ್ದು ಇನ್ಸಿಲ್ ಐತಿ, ಎಂ ಅಂತ. ಎಮ್ಮು ಅದ ಹೆಂಗ್ ಬಂದ್ ಸರ್? ಅದು ನಮ್ಮ ತಾತನಿಂದ ಬಂದಿದ್ದದ. ಅವರು ಹಿಂಗೇನ ಸರ್ ಅಂತ? ಹೌದು, ಅಲ್ಲೇ ಬಂದ್ಬಿಟ್ಟೆ ಇಡೀ ಫ್ಯಾಮಿಲಿನೇ ನಾಯಿ ಸಂಸಾರ ಅಂತ. ಹಾಗಿದ್ರ ಆ ಎಮ್ಮನನ್ನ ಕಿತ್ತಾಕಿ ನಾಯಿ ಸಂಸಾರ ಅಂತ ಇಟ್ಕೊಳ್ಳೆ. ಕಡ್ಲೆಕಾಯಿ 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 ಕೇವಲ ಕಡ್ಲೆಕಾಯಿ ಮರವ. ನಾನು 3 ಗಂಟೆ ಹೊಲ ಇದ್ದವ, ನನಗ ನಾಯಿ ಸಂಸಾರ ಅಂದಲ್ಲ. ಇದೆಲ್ಲ ದಿಕ್ಕಿನಿಂದ ನನಗ ಯಾರ್ಯಾರ ಕೈಲ ನಾಯಿ ಅನ್ಸ್ಕೊಳಕ್ ಆಗೋದಿಲ್ಲ. ಬರ್ತೇನೆ ತೋರ್ಸಲ್ಲ. ಲಿಂಬು ಸೋಡಾ, ಗಂಡ ಸೋಡಾ, ಮಸಾಲ ಸೋಡಾ. ಸರ್ ಯಾವ ಸೋಡಾ ಕೊಡ್ಲಿ ಸರ್? ಫೋನ್ ಐತಿ ಸರ್, ನೀರ್ ಹಾಕಿದ್ರ ಐಸ್ ಕೆಂಡಿ ಹಾಕತಿ, ಬೇರ್ ಹಾಕಿದ್ರ ಬರ್ಬೇಕತಿ. ಕುಡಿದಲ್ಲಿ ಬಿಟ್ಟಿನಿ. ಗಡ್ಡಿ ಹಾಕಿದ್ರೆ ಕರ್ಗೆ ಹೋಗತಿ, ಅಷ್ಟು ತಂಪೈತಿ. ಯಾವ ಸೋಡಾ ಕೊಡ್ಲಿ ಸರ್? ಬಿಸಿಲು ಬಾಳ ಐತಿ. ಆಕಿ ಸಿಟ್ಟು ಕಡಿಮೆ ಆಗಿ ನನ್ ಮನಿ ಬರೋಂಗ ಆಗ್ಬೇಕಂತ ಸೋಡಾ ಕೊಡ. ಮೇಡಮ್ ಸೋಡಾ. ಏ ಸೋಡಾ ಪೋಡಾ. ಜೀಪ್ ರೇಸ್ ಮ್ಯಾಮ್. ಏ ಗೋಡಾ. ಇದ್ಯಾವ ಭಾಷೆ? ಗಿಬ್ರಿಶ್. ಚರಂಡಿಗೆ ಸ್ಮೆಲ್. ಸೈಕಲ್ಗೆ ಚೈನು. ನನ್ ಕೊಲೆಗೆ ಒಂದು ಹಗ್ಗ ಕೊಡಬೇಕು, ಒಂದು ಸೋಡಾ ಕೊಡ. ಮೇಡಮ್ ಸೋಡಾ. ಸೋಡಾ. ಆಕಿಗೆ ರೆಡ್ ಬುಲ್ ಅಂದ್ರೆ ಬಹಳ ಇಷ್ಟ, ತಂದು ಕೂಡ. ಬುಲ್ಬುಲ್ಲು. ಏ ಬುಲ್ಬುಲ್ ಅಲ್ಲ, ರೆಡ್ ಬುಲ್ ಎನರ್ಜಿ ಡ್ರಿಂಕ್ ತಂದು ಕೂಡ. ಹೋಗಿ ಸರ್, ಇಲ್ಲಿ ಕುಡಿಯಕ್ಕೆ ನೀರಿಲ್ಲ ಮಂದಿ ನೀರ್ ಕುಡಿ ಅಂತ ಹೋರಾಟ ಮಾಡ್ಲಿಕ್ಕತ್ತಾರ. ಪೊಲೀಸರು ಅವ್ರಿಗೆ ರಪ್ಪ ರಪ್ಪ ಅಂತ ಜಕ್ಕಿಲೆ ಬಡಿಲಿಕ್ಕತ್ತಾರ. ಪರಿಸ್ಥಿತಿ ಹಿಂಗಿರ್ಬೇಕಾದ್ರೆ ನಿಮ್ಗೆ ರೆಡ್ ಬುಲ್ ಹೇಳ್ತಿರ್ಲಿ. ಹೋಗಿ ಸರ್. ಸರ್ ನಿಮ್ಗೇನಾದ್ರು ಇನ್ಶಿಯಲ್ ಆಯ್ತಾ ಸರ್? ಇನ್ಸಿಲ್ ನಮ್ದು ಅಡ್ರೆಸ್ ಐತಿ. ಏನಂತ? ನಾಯಿ ಸಂಸಾರ. ಫುಲ್ ಫ್ಯಾಮಿಲಿ ಅಂತ ಹೇಳ್ಕೊಳ್ಳಿ. ಆ ಲಿಂಬು ಸೋಡಾ, ಗಂಡ ಸೋಡಾ, ಹುಲ್ಲು ಅಂದ್ರ ಕ್ವಾಣ. ನಮ್ಮ ಅಜ್ಜ ಹೇಳ್ತಿದ್ದ, ಲೇ ಕ್ವಾಣ ಸೋಡ ಮಗನ, ನಿನ್ನ ಬದುವಿಗೆ ಹುಲ್ಲು ಕೇಳಕ್ ಬರಲ್ಲ ಅಂತಂದ. ಅವತ್ತ ಆ ಮಾತು ಕೇಳಿದ್ದು ಬಿಟ್ರಿ ಸೋಡಾ ಮಾರೋ ಮಗನಿಂದ ಆ ಮಾತು ಕೇಳಿದ್ದು. ಇದೆಲ್ಲ ಇದಕ್ಕಿನಿಂದ ನನಗ ಯಾರ್ಯಾರ ಕೈಲ ಕ್ವಾಣ ಅನ್ಸ್ಕೊಳಕ್ ಆಗೋದಿಲ್ಲ. ಬರ್ತೇನೆ ತೋರ್ದಲ್ಲ. ಹೂವ ಹೂವ, ಮಲ್ಗೆ ಹೂವ, ಸಂಗೆ ಹೂವ, ರೋಜಾ ಹೂವ. ಏ ಹೂವಮ್ಮ, ನಮ್ಮ ಮಿಸ್ಸಸ್ಗ ಮಲ್ಲಿಗೆ ಹೂ ಅಂದ್ರ ಬಾಳ ಇಷ್ಟ. ಆಕಿ ಮನಸ್ಸು ಮಲ್ಲಿಗೆ ಹೂವಿನಂಗ ಅರಳಿ ನನ್ ಮನಿಗ್ ಬರೋಂಗಾಗ್ಲಿ. ಹೋಗಿ ಹೂವ ಕೊಡೋದು. ಮೇಡಮ್ ಹೂವ, ಮೇಡಮ್ ಮಲ್ಗೆ ಹೂವ. ಮಲ್ಲಿಗೆ ಹೂವ. ಸರ್ ಏನ್ ಸರ್, ಮೇಡಮ್ ಮಲ್ಗೆ ಹೂವ ಅಂದ್ರೆ ಅಂತಾರೆ. ಹೂವ ರೋಜಾ ಹೂವ, ಹೂವ ನೀವಲ್ಲ ಬಿಡಿ ಸರ್. ಏ ಹೂವ ನನ್ನ ಜೀವನ. ಆದ್ರೆ ಈಗೀಗ ಅರ್ಥ ಆಗೋಲ್ತದ. ಏ ಅರ್ಥ ಮಾಡ್ಕೊಡ. ಅರ್ಥ ಅನರ್ಥವಾಗೈತಿ. ಅಂತ ಅನರ್ಥ ಆದ್ರೂ ಏನು ಮೇಡಮ್? ಕಾರಲ್ಲಿ ಎಸಿ ಐತಂತ ಹೇಳಿದ್ರು. ಅದೊಂದೇ ನಾವ್ ಮಾಡಿದ ತಪ್ಪು. ವಿಧಾನಸೌಧ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಏ ಒಳಗ ಭ್ರಷ್ಟಾಚಾರ ಬಾಳ ಇತ್ರಿ, ಅದಕ್ಕ ಹೊರಗ ತೋರಿಸಿ ಕರ್ಕೊಂಡ್ ಬಂದ್ಯ. ಜೋಗ್ ಜಲಪಾತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಜೋಗ ಜಲಪಾತ ತುಂಬಾ ನೀರು, ನನಗ್ ಬೇರೆ ಈಜ್ ಬರುದಿಲ್ಲ. ಈಗ ಬೇರೆ ಸೆಲ್ಫಿ ಸ್ಟಾರ್. ಸ್ಮೈಲ್ ಪ್ಲೀಸ್. ಒಂದ್ ಸೆಕೆಂಡ್. ಟಚಕ್ ಅಂತ ಫೋಟೋ ತೆಗಿಯುವಾಗ ಪುಸ್ತಕ ಅಂತ ಪಿಕ್ಸ್ ಪ್ರೇಮ್ ದೂರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಕರ್ಕೊಂಡ್ ಹೊಂಟಿದ್ಯಾ, ಕಾರು ಪಂಚರ್ ಆಯ್ತು. ಡ್ರೈವರ್ ಸ್ಟೆಪ್ನಿ ಚೇಂಜ್ ಮಾಡಕತ್ತಿದ್ದ. ಅಷ್ಟೊಳಗೆ ಸೆಟ್ಕೊಂಡ್ ಬಂದು ಇಲ್ಲಿ ಕುಂತ ನೋಡ್ರಿ. ಗೊತ್ತಿಲ್ಲ, ನಿಂತ್ಕೊಂಡಿನಿ. ಎರಡೂ ಒಂದ. ಇದ್ರ ನನ್ನ ತಪ್ಪೈತೆ. ಏನಿಲ್ಲ ಬಿಡಿ, ಏನಿಲ್ಲ ಬಿಡಿ. ಏ ಇಲ್ಲ ಮಾತಿಗೆ ಮರಳಾಗ್ಬೇಡ್ರಿ. ಈ ನವಿಲೂರು ನಿಲ್ದಾಣದಲ್ಲಿ ನಮ್ಮಿಬ್ರು ಜಗಳ ಕತ್ತಿ ಹೇಳುವಂತದ್ದಲ್ಲ. ಚಲೋ ಡೈರೆಕ್ಟರ್ ಸಿಕ್ಕರೆ 400 ಎಪಿಸೋಡ್ ಸೀರಿಯಲ್ಲೇ ಮಾಡ್ಬೋದು. ಈಗಿನ ಹಕ್ಕಿಕತಿ ನಾ ಏನ್ ಹೇಳೇನ್ರಿ? ಚಲೋ ಪ್ರೊಡ್ಯೂಸರ್ ಸಿಕ್ಕ್ರ ಒಂದ್ 6 ಸಿನಿಮಾನ ಮಾಡ್ಬೋದು. ಈಗ ಇಟ್ಕೊಂಡ್ ಹೇಳೇನ್ರಿ? ಬೇಡ ಬಿಡಿ, ಅದನ್ನ ನೀವೇ ಬಗೆಹರಿಸ್ಕೊಳ್ಳಿ. ಅದನ್ನ ಆಕಿಗೂ ಹೇಳ್ರಿ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ.
ಒಂದು ಸ್ವಂತ ಡೈಲಾಗ್ ಹೇಳಕ್ ಕೊಡ್ದಣ್ಣ, ಇದು ಅಣ್ಣವ್ರ ಡೈಲಾಗ್ ಅಂತ ಕರ್ನಾಟಕ ಜನತೆಗೆ ಗೊತ್ತೈತಿ. ಆದ್ರೆ ಈಗ ನನ್ ಡೈಲಾಗು ನನ್ ಸ್ವಾಭಿಮಾನಕ್ಕೆ ಧಕ್ಕೆ ಬಂದೈತಿ. ನಾನ್ ಡೈವರ್ಸ್ ಕೊಡಕ್ಕೆ. ನಾನು ಅಷ್ಟೇ ಡೈವರ್ಸ್ ಪೇಪರ್ ಕಿಸೆದಲ್ಲಿ ಇಟ್ಕೊಂಡ್ಬಂದಿನಿ. ಇವ್ರೆ ಡೈವರ್ಸ್ ಕೊಡೋದು ಬೇಡ್ರಿ. ಇಲ್ಲ ನಾನು ಯಾರ ಮಾತು ಕೇಳಲ್ಲ. ನಾನ್ ಡೈವರ್ಸ್ ಕೊಡಕ್ಕೆ. ನಾನು ಅಷ್ಟೇ ಚರ್ಚಿಗೆ ಲಂಚ ಕೊಟ್ಟಾದ್ರೂ ಸೈ ನಾವೇನ ಡೈವರ್ಸ್ ಅಪ್ಲೈ ಮಾಡ್ತೀವಿ. ತುಂಬಾ ಸೈ ಹಾಕ್ತಾರೆ. ಪೆನ್ ಕೊಡು. ನನ್ನ ಕಣ್ಕೈತಲ್ಲಿ ಈಗ ನೀವು ಸ್ವಾಭಿಮಾನಕ್ಕೆ ಧಕ್ಕೆ ಬರಲೇ. ಪೆನ್ ಕೊಡಿ. ಇವ್ರೆ ನೀವು ಡೈವರ್ಸ್ ಯಾಕೆ ಕೊಡ್ಬೇಕು? ನನಗೆ ಅವನ ಜೊತೆ ಬಾಳಕ್ ಇಷ್ಟ ಇಲ್ಲ, ಅದಕ್ಕೆ. ಅಂದ್ರೆ ನಿಮ್ಮ ಅವರ ಮಧ್ಯೆ ಪರಸ್ಪರ ಪ್ರೀತಿ ಇಲ್ಲ ಅಂತ ಏನು? ಹೌದು, ನನ್ ಕಂಡ್ರೆ ಅವನಿಗೆ ಇಷ್ಟ ಇಲ್ಲ, ಅವನ್ ಕಂಡ್ರೆ ನನಗಿಷ್ಟ ಇಲ್ಲ. ಅವರು ನಿಮ್ಮನ್ನ ಬಹಳ ಪ್ರೀತಿಸ್ತಾರೆ. ಹಾ ಹಾ. ಹೆಂಗೆ ಹೇಳ್ತೀರಾ? ನೀವು ಕಡ್ಲೆಕಾಯಿ ಬೇಡ ಅಂದ್ರಿ, ಅವರು ಡ್ರೈ ಫ್ರೂಟ್ಸ್ ತರ್ಸೋದ ಕೇಳಿದ್ರು. ನೀವು ಸೋಡಾ ಬೇಡ ಅಂತ ಹಾ. ಅವರು ರೆಡ್ ಬುಲ್ ತರ್ಸಕ್ ಹೇಳಿದ್ರು. ಇದ್ರ ಅರ್ಥ ಏನು? ಅವರು ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ ಅಂತಾನೆ. ಹಾ, ಈಕಿ ಮ್ಯಾ ಪ್ರೀತಿ ಉಳಿದಿಲ್ಲ ನೀಗೀಗ. ನೀವು ಅವ್ರನ್ನ ತುಂಬಾ ಪ್ರೀತಿಸ್ತೀರಾ ಇವ್ರೆ? ಅದಾಗಿ ಹೇಳ್ತಿರೋ. ಅವ್ರಿಗೆ ಮಲ್ಗೆ ಹೂ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರಲ್ಲ, ಅದ್ರ ಅರ್ಥ ಏನು? ಅವ್ರನ್ನ ನೀವು ತುಂಬಾ ಪ್ರೀತಿಸ್ತೀರಾ ಅಂತಾನೆ. ಹಾ ಮತ್ತೆ ನನ್ಗೆ ಮಲ್ಗೆ ಹೂ ಬೇಕು. ಯಾಹೂ ಚಾಯ್ ಪರಿ ಮುझे जंगली का है ए ನಮ್ಮ ಬಾಯಿಲೆ ಸರ್ ಒಂದ್ ಮಾರ್ ಕೊಡ್ಲಾ ಎರಡ್ ಮಾರ್ ಕೊಡ್ಲಾ? ಇಡೆ ಪುಟ್ಟಿನ ತರ ತಗೋರ ನೀನ ಮುಡ್ಕೊತೀಯ ನಾನು ಮುಡ್ಸ್ತೆ. ನೀವೇ ಮುಗಿಸಿ. ನನಗೆ ಮಂದಿದ್ರಿಗೆ ನಾಚಿಕ್ ಬರ್ತೈತಿ. ಹೂವ ನಿಮ್ ಜೀವ ಹೂವ ರೋಜಾ ಹೂವ 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 ಜೀವ. ಯಾವತ್ತೂ ಸುಳ್ಳು ಹೇಳ್ಬಾರ್ದು. ಸರ್ ಕಾರು ರೆಡಿ. ಬಂದೆ. ಮತ್ತೆ ಸುಳ್ಳು ಹೇಳ್ತಿದ್ದೀರಾ. ಏನ್ ಸುಳ್ಳು? ನಾವ್ ಬಂದ್ವಿ ಅಂತ ಹೇಳ್ಬೇಕು. ಇಂಥ ಸುಳ್ಳು ಎಷ್ಟು ಹೇಳಿ ತಿದ್ಕೊಂತೀನಿ. ಕಾರಲ್ಲಿ ಹೇಳ್ತೀನಿ ಬನ್ನಿ. ಇವ್ರೆ ಥ್ಯಾಂಕ್ಸ್ ರೀ. ನಿಮ್ಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್. ಪುಣ್ಯ ಬರಲ್ಲ ಒಂದು ಕಣ್ ಕೆಡಿಸಿದೆ. ಆ ಕಾರಿನ ಮಂದಿ ನನಗೆ ಯಾಕೆ 20 ರೂಪಾಯಿ ಕೊಟ್ಟೋದ್ರ? ಅದು ಖುಷಿಗೆ ಕೊಟ್ಟೋದ್ರು. ಖುಷಿಗೆ ಖುಷಿ ಕೊಡುವಂತ ನಾ ಏನ್ ಮಾಡೀನಿ ಅವ್ರಿಗೆ? ಹೇಳು. ನೀನು ಪ್ರೇಮಿಕರಿಗೆ ದಾರಿ ತೋರಿಸ್ತಲ್ಲ. ನಾ ದಾರಿ ತೋರಿಸಿನ ಅವರು ಹೇಳು. ನಾ ಒಪ್ನಾಡ ಅವ್ರೆ ಅವ್ರ ಆ ಕಾರಿನ ಮಂದಿಗೆ ಪ್ರೇಮಿಕರಿಗೆ ದಾರಿ ನೀವು ತೋರಿಸಿರೋಣ. ನಮ್ಮನ್ ಕೇಳಿದ್ರ? ನಿಮ್ಮನ್ನ ಕೇಳ್ತಿರೋದು. ನಾವೇ ಅಂದ್ರೆ ಅಹಂಕಾರ ಆಗುತ್ತೆ. ಅವರೇ ಹುಡುಕಂತ ಹೋದ್ರು. ಹಾ, ಆ ಕಾರಿನ ಮಂದಿಗೆ ಪ್ರೇಮಿಕರಿಗೆ ದಾರಿ ಸಿಕ್ಕೈತಿ ಅನ್ನೋ ಖುಷಿ ಒಳಗ ನನಗ 20 ರೂಪಾಯಿ ಕೊಟ್ಟಾಗ್ಯಾರ. ಇದು ನನಗ್ ಸೇರ್ಬೇಕಾದತ್ತಲ್ಲ, ನಿಮಗ್ ಸೇರ್ಬೇಕಾದತ್ತ. ಅದು ನಮಗೂ ಬೇಡ. ಅದನ್ನ ನಿಮ್ ಗಂಟ್ನಾಗ ಇಟ್ಕೊಳ್ಳಿ, ಗಂಟ್ನಾಗೆ. ಹಾ, ಇಂತ ದರಿದ್ರ ದುಡ್ಡು ಇಟ್ಕೊಳಕಲ್ಲ ನನ್ನ ಗಂಟಿರೋದು. ಈ ಬದ್ಮಾಸ್ತಿಯರ ದೇಶದಾಗ ದುಡಿಯವ ಒಬ್ಬ ಆದ್ರ ತಿನ್ನವ ಇನ್ನೊಬ್ಬ. ಈ ದುಡ್ಡು ನನಗೆ ಬೇಕಾಗಿಲ್ಲ. ನೀವ್ ಇಟ್ಕೋರಿ ಮಂಗೆ ಮುಸ್ಲಿ ಇರ್ತಂದ. ಸತ್ಯ ಎಲ್ಲ ಕೂತ್ಕೊಳ್ಳಿ. 5 ನಿಮಿಷ ಆಯ್ತು ನಾಟಕ. ರಕ್ತ ಮುಖ್ಯ ಇನ್ನು 5 ನಿಮಿಷ ಇರೋದು ನಾಟಕ. ಜಾಸ್ತಿ ಇಲ್ಲ. 5 ನಿಮಿಷ ಇರೋದು. ಯಾಕೆ ತಂದಿದ್ದೀನಂದ್ರೆ ಹ್ಮ್. ನಾನ್ ಸಣ್ಣಕ್ಕಿದ್ದಾಗ ನನ್ ತಂಗಿ ಕಣ್ಣ ಆಪರೇಷನ್ಗೆ ರಕ್ತ ಬೇಕಾಗಿತ್ತು. ಓ, ಅವತ್ತಿಂದ ಇವತ್ತುವರೆಗೂ ಅದೇ ಗೊಂದಲದಲ್ಲಿದ್ದೀನಿ. ರಕ್ತ ಮುಖ್ಯನ ಕಣ್ಣು ಮುಖ್ಯನಾ? ಬಟ್ ನನಗ್ ಕ್ಲಿಯರ್ ಇದೆ. ದುಡ್ಡಿದ್ರೆ ಕಣ್ಣಿದ್ದ ಹಾಗೆ, ಆದ್ರೂ ಕಣ್ಣು ಮುಖ್ಯನೇ. ಹಾ, ಯಾವ್ದೋ ಬಸ್ ಬಂದಿತ್ತು ನೋಡಿ. ಬದ್ಮಾಶ್ ಕಣ್ ಕಾಣಿಸೋದಿಲ್ಲ ನಿನಗ. ಬೇಡಲೇ ತಮ್ಮ, ಇವತ್ತು ಯಾಕೋ
ನನಗ ಕಣ್ಣು ಕಾಣಿಸ್ದಂಗ ಆಗಾಕತ್ತೈತಿ. ಮನಸ್ಸಿನೊಳಗೇನೋ ಹಳವಂಡ ಅನ್ಸಕತ್ತೈತಿ. ಆ ಬದ್ಮಾಶ್ ದೇವ್ರೇನಾದ್ರು ಈ ಕಂಡು ಬಿಟ್ಟು ಒಂದು ಅಂದ್ರ ನಾನೀಗ ಉಂಡವ ಹೊಗಡೆ ಹೋದ್ರ ಗೊತ್ತು ಈಗ